ಸಂಸ್ಕಾರಗಳ ವಿಭಾಗದಲ್ಲಿ ಏನ್ ತಿಳಿಸ್ಕೊಡ್ತಾರೆ ಕೇಳೋಣ. ಗುರುಜಿ, ಏನ್ ತಿಳಿಸ್ಕೊಡ್ತಿದ್ದೀರಾ? ಸೂರ್ಯ ಶನಿ ಅಂದರೆ ಈಸ್ ನಥಿಂಗ್ ಬಟ್ ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್, ಡಾರ್ಕ್ ಅಂಡ್ ಬ್ರೈಟ್. ಈ ಕಡೆ ಬೆಳಕು, ಆ ಕಡೆ ಕತ್ಲು. ಇದು ಬೆಳಗಿನ ಜಾವ, ಅದು ರಾತ್ರಿ. ಹೀಗೆ ಎರಡೂ ಸೇರಿದಾಗ ಸೂರ್ಯ ಮತ್ತು ಶನಿ, ತಂದೆ ಮಗ ಇನ್ಯಾರೂ ಬೇರೆ ಬೇರೆ ಅಂತಕ್ಕಂಥ ವಿಚಾರ ಅಲ್ಲ. ಇದರಲ್ಲಿ ಮಧ್ಯದಲ್ಲಿ ಅಡಗಿರ್ತಕ್ಕಂಥ ರಹಸ್ಯಗಳು. ಅದಕ್ಕೆ ನೀವುಗಳು ಜೀವಂತ ಪರ್ಯಂತವಾಗಿ ಆ ಸೂರ್ಯ ನಮಸ್ಕಾರವನ್ನು ಮಾಡೋದು, ಸೂರ್ಯ ನಮಸ್ಕಾರ ಜೊತೆಗೆ ಸೂರ್ಯ ಮಂತ್ರವನ್ನು ಹೇಳ್ಕೊಳ್ಳೋದು. ನಮ್ಮ ಜೀವನದಲ್ಲಿ ನವಗ್ರಹ ದೋಷಗಳು ಹೋಗಬೇಕಾದ್ರೆ ಸೂರ್ಯನ ಸ್ಮರಣೆ ಇಲ್ಲದೆ ಯಾವುದೂ ಮಾಡದೇ ಇರತಕ್ಕಂಥದ್ದು. ಅದಕ್ಕೆ ಬಿಳಿ ಎಕ್ಕದ ಗಿಡ ಅಂತ ಎಲ್ಲಿರುತ್ತೋ ಪ್ರತಿದಿನ ಮಕ್ಕಳಿಗಾಗಲಿ ಹೆಂಗಸರಾಗಲಿ ತಂದೆಯಂದ್ರಾಗಲಿ ಆ ಬಿಳಿ ಎಕ್ಕದ ಗಿಡದ ಬುಡದಲ್ಲಿ ಯಾರು ವಾಸವಾಗಿದ್ದಾನೆ ಸಾಕ್ಷಾತ್ ಮಹಾಗಣಪತಿಗೆ ಅದು ಎಷ್ಟೋ ವರ್ಷಗಳಾದರೆ, ಒಂದು ಸುಮಾರು 50 ವರ್ಷ ಆದರೆ 100 ವರ್ಷ ಆಗಿದ್ದರೆ ಆ ಮರ ಆದಂಗೆ ಆಗ್ಬಿಟ್ಟು ಅದರಲ್ಲಿ ಓಂ ಅಂತ ಸೃಷ್ಟಿಯಾಗುತ್ತೆ. ಅದಕ್ಕೆ ಗಣಪತಿಗೆ ತುಂಬ ಇಷ್ಟ ಅರ್ಕ ಅನ್ನೋದು. ಆ ಬಿಳಿ 2 ಹೂವನ ಎಕ್ಕದ ಹೂವು ಏನು ಹೇಳ್ತಿದ್ದೆ, ಮಂಗಳವಾರ ಹೋಗ್ರಿ ಹಾಕ್ರಿ ಅಂತ ಹೇಳ್ತಿದ್ದೆ. ಅದಕ್ಕೆ ಎಲ್ಲಿ ಹೋಗಿ ಹಾಕಬೇಕು, ಆ ಗಣಪತಿಗೆ ಹಾಕಬೇಕು, ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೋಬೇಕು. ಮಂಗಳವಾರ ಹಾಕಿದಾಗ ಭಾಳ ಇಷ್ಟವಾಗಿರುತ್ತೆ ಅಂತ. ಆ ಸೂರ್ಯ ನಮಸ್ಕಾರ ಮಾಡುವಾಗ ನಾವು ಎಷ್ಟು ಮಾಡಬೇಕು, 12 ಪ್ರದಕ್ಷಿಣೆ ಹಾಕಬೇಕು. ಬಿಳಿ ಎಕ್ಕದ ಗಿಡ ಎಲ್ಲೇ ಇದ್ದರೆ ಆ ಬಿಳಿ ಎಕ್ಕದ ಗಿಡಕ್ಕೆ ಒಂದು 12 ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಬೇಕು. ಇದು ಮಕ್ಕಳ ಕೈಯಲ್ಲಿ ಮಾಡಿಸಿ. ಯಾತಕ್ಕೆ ಜ್ಞಾನ ಬರಲ್ಲ, ಯಾತಕ್ಕೆ ಶಕ್ತಿ ಬರಲ್ಲ, ಯಾಕೆ ಅಡ್ಮಿನಿಸ್ಟ್ರೇಷನ್ ಬರಲ್ಲ, ಯಾಕೆ ನಿಮಗೆ ಕೆಲಸ ಸಿಗಲ್ಲ, ನೀವು ಖಂಡಿತ ಮಾಡಬೇಕು. ಏನು ಮರ ಸುತ್ತಾಕ್ಷಣ ಸರೋಗುತ್ತಾ ಅಂತ ನೀವು ಹಾಗೆಲ್ಲ ಕೆಟ್ಟ ಭಾವನೆಗಳಾಗಲಿ ಇನ್ಫೀರಿಟಿಗಳಾದರೆ ಇಟ್ಕೋಬೇಡಿ. ಸೂರ್ಯನಿಂದ ಬಹಳ ಮುಖ್ಯವಾಗಿರ್ತಕ್ಕಂಥ ಎಷ್ಟೋ ವಿಧವಾದ ಕೆಲಸಗಳಿರುತ್ತೆ. ಸೂರ್ಯ ಅರ್ಘ್ಯವನ್ನು ಇಡೀ ಜಗತ್ತಿಗೆ ಪ್ರಮಾಣವಾಗಿ ಕೊಡ್ತಕ್ಕಂಥ ವಿಚಾರ ಏನು ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ. ಧರ್ಮವಾಗಿ, ಅರ್ಥವಾಗಿ, ಕಾಮವಾಗಿ, ಮೋಕ್ಷವಾಗಿ. ಅಂದರೆ ಏನು, ಇಷ್ಟದೇವತೆ, ಕುಲದೇವತೆ, ಗ್ರಾಮದೇವತೆ, ದೈವದೇವತೆ. ಅಂದರೆ ಈ ವಿಚಾರವಾಗಿರ್ತಕ್ಕಂಥದ್ದು ಏನು ಅಂದರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ 4 ಚಕ್ರಗಳು. ಋಗ್ವೇದಸ್ಯ ಬ್ರಾಹ್ಮಣ, ಯಜುರ್ವೇದಸ್ಯ ವೈಶ್ಯ, ಸಾಮವೇದ ಕ್ಷತ್ರಿಯ, ಅಥರ್ವಣ ಶೂದ್ರ ಅಂತ. ಅದಕ್ಕೆ ಋಗ್ವೇದಸ್ಯ ಬ್ರಾಹ್ಮಣ ಅಂತಕ್ಕಂಥದ್ದು, ಬ್ರಾಹ್ಮಣನೇ ಇಡೀ ಜಗತ್ತಿಗೆ ಸಂರಕ್ಷಣಾಪೂರ್ವಕವಾಗಿ ಅರ್ಘ್ಯವನ್ನು ಕೊಡೋದು. ಅಂದರೆ ಗಾಯತ್ರಿಗೆ, ಸೂರ್ಯನಿಗೆ ಅರ್ಘ್ಯವನ್ನು ಬೆಳಗಿನ ಜಾವದಲ್ಲಿ ಸಂಧ್ಯಾ ವಂದನೆ ಎಷ್ಟು ಚೆನ್ನಾಗಿ ಮಾಡ್ತಿರೋ ಅಷ್ಟು ಚೆನ್ನಾಗಿ. ಕೆಲವರೆಲ್ಲ ಆ ಜನವಾರಗಳನ್ನ ಎತ್ಕೊಂಡು ಗೂಟಕ್ಕೆ ನೇತು ಹಾಕಿರ್ತೀರ. ಏನಕ್ಕೆ ಮಾಡ್ಕೊಳ್ಳೋಕೆ ಸಂಧ್ಯಾ ವಂದನೆ ಅನ್ನೋದು? ಸಂಧ್ಯಾ ವಂದನೆ ಅಂದರೆ ಸಂಧ್ಯಾಗೆ ವಂದನೆಯನ್ನು ಮಾಡ್ತಕ್ಕಂಥ ವಿಚಾರ. ಇದೆಲ್ಲ ಭಾಳ ಸ್ಪಷ್ಟೀಕರಣ ಪಡಿಸ್ಬೇಕು. ಧ್ರುವನ ಮೊಮ್ಮಗಳಾಗಿರ್ತಕ್ಕಂಥವಳು ಸಂಧ್ಯಾ. ಆ ಸಂಧ್ಯಾಗೆ ಸಾಯಂಕಾಲ, ಬೆಳಗ್ಗೆ, ಮಾಧ್ಯಾಹ್ನ 3 ಹೊತ್ತು ಸಂಧ್ಯಾವಂದನೆ ಮಾಡು ಅಂತ ಹೇಳ್ತಾರೆ. ಸದ್ಯ 1 ಹೊತ್ತು ಮಾಡಿ ಸರಿಯಾಗಿ ಆ ಸಂಧ್ಯಾವಂದನೆ ಮಾಡತಕ್ಕಂಥದ್ದು. ಎಲ್ಲ ಪರಿವರ್ತನೆ ಮಾಡಿಕೊಂಡು ನೀವು ಅರ್ಘ್ಯ ಕೊಡೋದು ಎಷ್ಟು ಜನ್ಮದ ಪುಣ್ಯ ಮಾಡಿದರೆ ನಾವು ಆ ಪರಿವರ್ತನಾ ಸ್ವರೂಪಕ್ಕೆ ಬ್ರಾಹ್ಮಣ ವಂಶಸ್ಥರು ಅಂತ ಅನ್ಕೋಬೇಕು. ಅದು ಅರ್ಘ್ಯವನ್ನು ಕೊಟ್ಟಾಗ ಸೂರ್ಯನು ಇಡೀ ಜಗತ್ತನ್ನು ಸಂರಕ್ಷಣೆ ಮಾಡು. ಪಾಪ ಅವರೆಲ್ಲ ಸಂಧ್ಯಾವಂದನೆ ಮಾಡೋಕ್ಕಾಗಲ್ಲ. ಇವರೆಲ್ಲರ ಪರವಾಗೂ ನಾನು ಕೊಡ್ತಾ ಇದ್ದೀನಯ್ಯ ಅರ್ಘ್ಯ ಅಂತ ಆ ಸೂರ್ಯನಿಗೆ ಸ್ಮರಣೆ ಮಾಡ್ಕೋಬೇಕು. ಎಂಥ ಅರ್ಘ್ಯ ಅದು! ಆ ಸೂರ್ಯ ಅರ್ಘ್ಯ ಮಾಡ್ಕೊಂಡಾಗ ಸೂರ್ಯಶ್ಚ ಮಹಾಮನುಶ್ಚ ಮನೆ ಪಾಪೇಭ್ಯೋ ಕ್ಷಂದಾಂ ಯದಂದಾತ್ ಪಾಪಕಾರ್ಷಂ ಮನಚಾ ವಾಚ ಹಸ್ತಾಭ್ಯಂ ಪದ್ಮನಂ ಶನಿ ರಾತ್ರಿ ಸ್ವಲಂ ಪದಹು ಇದಂ ಸೂರ್ಯ ಜ್ಯೋತಿರ ಸ್ವಾಹ ಅಂತ ಹಂಗೆ ಕೊಡಬೇಕು ಅರ್ಘ್ಯ. ಆ ಅರ್ಘ್ಯವನ್ನು ಕೊಟ್ಟಾಗ ಆ ಕಣ್ಣಿನಲ್ಲಿ ಆ ಅರ್ಘ್ಯವನ್ನು ಕೊಡೋದು. ಕೆಲವೆಲ್ಲ ಏನು ಗೊತ್ತಾ, ಸೂರ್ಯ ಅರ್ಘ್ಯ ಅಂದರೆ ನದಿ ಹತ್ರ ಹೋದ ತಕ್ಷಣ ಸೂರ್ಯನ ಅರ್ಘ್ಯ ಹೆಂಗೆ ಕೊಡ್ಬಿಡೋದು. ಹೆಂಗೆ ಅದು ಹೆಂಗೆ ಕೊಡೋದು? ಹಂಗಲ್ಲ ಕೊಡೋದು. ಸೂರ್ಯನ ಅರ್ಘ್ಯವನ್ನು ಹೀಗೆ ಕೊಟ್ಟಾಗ ಅಂಜಲಿ ಅಂದರೆ ಕಣ್ಣುಗಳು. ನೀವು ಅರ್ಘ್ಯವನ್ನು ಬಿಡ್ತಾ ಇದ್ರೆ ಆ ನೀರು ಹಿಂಗೆ ಬರ್ತಾ ಇದ್ರೆ ಆ ನೀರು ಒಳಗೆ ನಿಮ್ಮ ಕಣ್ಣಿಂದ ಸೂರ್ಯನ ನೋಡಬೇಕು. ಅದಕ್ಕೆ ಸೂರ್ಯಾಂಜಲಿ ಅರ್ಘ್ಯ ಅಂತ. ಆ ಅಂಜಲಿ ಸಮೇತವಾಗಿ ನೀವು ಕೈಯಲ್ಲಿ ಹಾಕೋದಲ್ಲ ಮುಖ್ಯ, ಆ ನೀರನ್ನು ಅರ್ಘ್ಯವಾಗಿ ಆ ಸೂರ್ಯನಿಗೆ ನದಿ ಹತ್ರ ಕೊಟ್ಟಾಗ ನೀರು ಬೀಳ್ತಾ ಇರತ್ತ, ನೀರಿನ ಮುಖಾಂತರವಾಗಿ ಅಂಜಲಿ ಸಮೇತವಾಗಿ ಸೂರ್ಯ ದರ್ಶನವನ್ನು ಮಾಡಬೇಕು. ಇದು ಮುಖ್ಯ. ಅದರಿಂದ ಇದೆಲ್ಲ ನಮ್ಮ ಸಂಸ್ಕಾರಗಳಲ್ಲಿ ಬಂದಿರತಕ್ಕಂಥದ್ದು. ಪೂರ್ವಾಭಿಮುಖಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳಿ ಅಂತ ಎಷ್ಟು ಸಲ ಹೇಳಿದ್ದೀನಿ. ಯಾರಾದರೂ ರೋಗ ರುಜಿನಗಳು ಮನೇಲಿದ್ದರೆ, ಬೆಡ್ ರಿಡನ್ ಅವರಿದ್ದರೆ, ಆಪ್ರೇಷನ್ಸ್ ಮಾಡಿಸ್ಕೊಂಡಿರೋರಿದ್ರೆ, ಹಾಸ್ಪಿಟ್ಲಿಂದ ಯಾವ್ದಾದ್ರು ರಾಡ್ ಗಿಡ್ ಹಾಕ್ಸ್ಕೊಂಬಂದಿದ್ರೆ, ಹೊಸದಾಗಿ ಯಾವ್ದಾದ್ರು ಕೈಕಾಲು ಮುರ್ಕೊಂಡಿದ್ರೆ, ಇವ್ರನ್ನೆಲ್ಲ ಅಗ್ನಿ ಮೂಲೆಯಲ್ಲಿ ಪೂರ್ವಕ್ಕೆ ತಲೆ ಹಾಕಿ ಮಲ್ಕೊಳ್ಳಿ. ಬೇಗ ಚೇತರಿಸ್ಕೊತೀರಾ. ಯಾವುದೇ ಒಂದು ಕೋಣೆಯಲ್ಲಿ ಪೂರ್ವಕ್ಕೆ ತಲೆ ಹಾಕೊಂಡು ಮಲ್ಕೊಳ್ಳಿ. ಪೂರ್ವ ಬಹಳ ಮುಖ್ಯ. ಅದಕ್ಕೆ ಪ್ರತಿಯೊಬ್ಬರಿಗೂ ಪೂರ್ವದ ಬಾಗಿಲು ಅಂತ ಬಡ್ಕೊತೀನಿ. ನಿಮಗೆ ಯಾರಿಗೂ ಗೊತ್ತಾಗಲ್ಲ. ಕನಿಷ್ಠ ಪಕ್ಷ ಉತ್ತರದ ಬಾಗಿಲು ಅಂತ. ಉತ್ತರ ಪೂರ್ವಕ್ಕೆ ಮಾತ್ರ ಸೂರ್ಯನು, ಈಶಾನ್ಯ ಬಹಳ ಮುಖ್ಯ. ಅದು ಇಂಪಾರ್ಟೆಂಟು. ಆವಾಗ ಸೂರ್ಯನ ಪರಿವರ್ತನೆ. ಅದಕ್ಕೆ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ನವಗ್ರಹ ಸ್ತೋತ್ರ. ಆ ಸೂರ್ಯನು ಬಹಳ ಮುಖ್ಯ. ಎಲ್ಲಿ ನೋಡಿದ್ರೂ ಆ ಸೂರ್ಯನೇ ಬಹಳ ಪ್ರಬಲವಾಗಿರ್ತಕ್ಕಂಥ. ಭೂಮಿಗೆ ಸೂರ್ಯನೇ, ನವಗ್ರಹಗಳಿಗೂ ಸೂರ್ಯನೇ, ಅಡ್ಮಿನಿಸ್ಟ್ರೇಷನು ಸೂರ್ಯನೇ. ಸೂರ್ಯಕಾಂತಿಯಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮ ಸ್ವರೂಪದಲ್ಲಿ ಪ್ರತ್ಯಕ್ಷವಾಗಿ ಕಾಣ್ತಾನೆ. ಸೂರ್ಯ ಯಾವತ್ತು ಕಾಣಲ್ವೋ ಜಗತ್ತೆಲ್ಲ ಸಂರಕ್ಷಣೆ ಇಲ್ಲವೇ ಇಲ್ಲ ಅಂತ ಅರ್ಥ. ಇವತ್ತು ಆ ಸೂರ್ಯನೇ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಎಷ್ಟೋ ಜನ ಮದುವೆ ಆಗಿಲ್ಲ ಅಂತ ಬಡ್ಕೊತಾ ಇದ್ದೀರಾ. ಸೂರ್ಯ ಬಹಳ ಮುಖ್ಯ ಅಂತ ಎಷ್ಟೋ ಜನ ಕೇಳಿದ್ದೀನಿ. ಅದಕ್ಕೆ ಋಣ ವಿಮೋಚನ ಅಂತಾರೆ. ಆ ಋಣ ವಿಮೋಚನ ತಿರುಚೇರೆ ಏನಿದ್ದಾನೆ, ಸೂರ್ಯನೇ ಸ್ವತಃ ಪ್ರತಿಷ್ಠಾಪನೆ ಮಾಡಿರೋದು. ಆ ಸೂರ್ಯ ನಮಸ್ಕಾರ ಮಾಡಬೇಕಾದ್ರೆ ಅಷ್ಟು ವಿಶೇಷತೆ. ಇವತ್ತಿನ ದಿವಸ ಬೇಗೂರು ಅಂತ ಹೇಳ್ತೀವಿ, ಆ ಸೂರ್ಯನೇ ಪ್ರತ್ಯಕ್ಷ ದೇವ. ಅದಕ್ಕೆ ಸೂರ್ಯ ಇರೋವರೆಗೂ, ಅದಕ್ಕೆ ಏನು ಹೇಳ್ತೀವಿ, ಆಚಂದ್ರಾರ್ಕಂ ಅಂದ್ರೆ ಏನು? ಅರ್ಕಂ ಅಂದರೆ ಅರ್ಕವಾಗಿರ್ತಕ್ಕಂಥ ಗಿಡ. ಎಲ್ಲಿವರೆಗೂ ಬಿಳಿ ಎಕ್ಕದ ಗಿಡ ತನಗೆ ತಾನೇ ಬೆಳೆಯುತ್ತೆ, ಎಲ್ಲಿವರೆಗೂ ಸೂರ್ಯ ಪ್ರತ್ಯಕ್ಷವಾಗಿ ಮೇಲೆ ಕಾಣ್ತಾನೆ, ಅಲ್ಲಿವರೆಗೂ ಪ್ರಪಂಚ ಇರುತ್ತೆ.
ಆ ಚಂದ್ರಾರ್ಕಂ ಸೂರ್ಯಚಂದ್ರ ಇರೋವರೆಗೂ ನಾವು ಜೀವಂತವಾಗಿರಬೇಕು. ನಾವು ಜೀವಂತವಾಗಿರಕ್ಕೆ ಆ ದೀಪೋತ್ಸವದ ಪ್ರಾರ್ಥನೆ ಹತ್ರ ಬರ್ತಾ ಇದೆ. ಮುಹೂರ್ತಕ್ಕೆ ಪ್ರಾರ್ಥನೆ ಮಾಡ್ಕೊಳ್ಳಿ, ಲೋಕ ಸಂರಕ್ಷಣೆ ಮಾಡಿ, ಜೀವಂತವಾಗಿರ್ತಕ್ಕಂಥ ನಮ್ಮೆಲ್ಲರ ಜೀವನ ಸುಖವಾಗಿರಲಿ ಅಂತ ಪ್ರಾರ್ಥನೆ ಮಾಡಿ ಮಂಗಳವನ್ನು ಹಾಡೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಗುರುಜಿ, ನೀವು ಸಾಂಪ್ರದಾಯಿಕವಾಗಿ ಬಹಳ ಒತ್ತು ನೀಡಿ ಹೇಳಿದ್ರಿ ಸೂರ್ಯ ಎಷ್ಟು ಬಹುಮುಖ್ಯ, ಅವನು ಎಷ್ಟು ಹುಚ್ಚನಾಗಿರ್ಬೇಕು ನಮ್ಮ ಒಂದು ಜಾತಕದಲ್ಲಿ ಅಂತ. ಹಾಗೆ ವೈಜ್ಞಾನಿಕವಾಗಿ ಕೂಡ ಹೌದಲ್ವೇ ಗುರುಜಿ, ಸೂರ್ಯನೇ ಬಹುಮುಖ್ಯ ಪಾತ್ರವನ್ನ ವಹಿಸ್ತಾನೆ ಪ್ರಕೃತಿಯ ಅಳಿವು ಮತ್ತು ಉಳಿವಿಗಾಗಿ ಅಂತ ಹೇಳ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಕ್ಕಾಗಿ ಧನ್ಯವಾದಗಳು ಗುರುಜಿ. ವೀಕ್ಷಕರೇ, ಮತ್ತಷ್ಟು ಮಾಹಿತಿಯನ್ನ ನೀಡಲಿಕ್ಕೆ ನಾಳೆ ಸರಿಯಾಗಿ 9 ಗಂಟೆಗೆ ಗುರುಜಿಯವರು ನಿಮ್ಮ ಮುಂದೆ ಇರ್ತಾರೆ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.